ನಮಸ್ಕಾರ ಬಾಸು, ನಮಸ್ತೆ. ಅಯ್ಯೋ, ಫ್ಯಾನೇ ಕ್ಲೀನ್ ಮಾಡಿಲ್ಲ ಅಷ್ಟೇ ನಮ್ಮಮ್ಮ. ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಟನ್ ಕನ್ನಡಿಗ. ಇವತ್ತಿನ ವ್ಲಾಗ್ ಏನು ಅಂದರೆ, ಯಾರು ಮಾಡ್ದಿರೋಂಥದ್ದು ಯೂಟ್ಯೂಬ್ ಚಾನಲ್ ನಾನು ಮಾಡಕ್ಕೆ ಹೊರಟಿದ್ದೀನಿ. ಕ್ರೇಜಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಕ್ಕಿಂತ ಮುಂಚೆ ಹೊಟ್ಟೆ ಹಸಿತೈತೆ ತಿನ್ಬಿಡೋದು. A few moments later. ಸೊ ಏನು ಎಂಟರ್ಟೈನ್ಮೆಂಟ್ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಪ್ರತಾಪ್ ಅಂತ. ಸೊ ಅವನಿಗೆ ಫೇಕ್ ಮ್ಯಾರೇಜ್ ಇನ್ವಿಟೇಷನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಗೊತ್ತಿಲ್ದಿರಂಗೆ ವಾಟ್ಸಪ್ ಸ್ಟೋರಿಲಿ ಮತ್ತು ಇನ್ಸ್ಟಾ ಸ್ಟೋರಿಲಿ ಹಾಕೋಣ ಅಂತ. ಬನ್ನಿ, ಈ ಥರ ಆರಾಮಿ ಕೆಲಸಗಳು ಸ್ವಲ್ಪ ಮಾಡ್ತಾ ಇರ್ಬೇಕು ಅವಾಗ ಅವಾಗಲೇ ಅವ್ರಿಗೂ ಮುಂದೆ ಕೇಳ್ಕೊಳಕ್ಕಿರುತ್ತೆ, ಅವರ ಮಕ್ಕಳಿಗೆಲ್ಲ. ಸೊ ಫೈನಲಿ ಡಿಸೈನ್ ರೆಡಿಯಾಗಿದೆ. ಡಿಸೈನ್ ತೋರಿಸ್ತೀನಿ ನೋಡಿ. ಪ್ರತಾಪ ನಿಮ್ಗೆ ಇಡ್ತೀನಿ ಆಪು. ಪ್ರತಾಪ್ ವಿಟ್ಸ್ ಕನಕ. ಸೊ ಗ್ರೋ, ಡಿಸೈನ್ ಅಂತೂ ರೆಡಿ ಆಯಿತು. ಇವಾಗ ಏನಿದ್ರು ನಮ್ಮ ಪ್ರತಾಪ್ದು ರಿಯಾಕ್ಷನ್ ನೋಡ್ಬೇಕಷ್ಟೇ. ಸರಿ ಬನ್ನಿ ನೋಡೋಣ. ಸೊ ಇವಾಗೆಲ್ಲ ಸ್ಟೋರೀಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮುಂದೆ ಅವನ ರಿಯಾಕ್ಷನ್ ಏನಿದೆ ಅಂತ ತೋರಿಸ್ತೀವಿ. ಹೊಸ ಮೂವಿದು ಯಾಕೋ ಬರ್ತಾ ಇಲ್ಲ. ಸಾಂಗ್ ಸೆಟ್ ಮಾಡ್ತಾ ಇದ್ದೀವಿ. ಮ್ಯಾರೇಜ್ ಸಾಂಗು ಯಾವುದೋ ಒಂದು ಹಾಕಿದ್ರು. ಇವಾಗ ಪ್ರತಾಪ್ ಅವ್ರ ಅಕ್ಕ ಗೊತ್ತಾಗ್ಬಿಟ್ಟಿದೆ, ಮೆಸೇಜ್ ಮಾಡಿದ್ದಾರೆ. அங்கே சார்ஜர் போட்டு இங்கே வந்த வெளியில் என்னத்துக்கு? ஏய் என்னது? ஏய் நீ நேரம் ஆகுது கல்யாணம் சொல்லிக்கிறேன் மகனே. ಯಾರೋ ನಮ್ಮ ರಿಲೇಷನ್ ಫೋನ್ ಮಾಡ್ತಿದ್ದಾರಂತೆ. ರಿಲೇಷನ್ಗೆಲ್ಲ ಫೋನ್ ಮಾಡ್ತಾರಂತೆ ಗಾಯ್ಸ್. ಸ್ಟನ್ ಆಗ್ಬಿಟ್ಟಿದ್ದಾನೆ. ஏய் ஃபோன் எங்கள் ஃப்ரெண்டு ஹரீஷ் வீட்டில் சார்ஜர் இல்லை, அங்கே போட்டு இங்கே வெளியில் கடிக்கு வந்தோம். ತಗೋ ಮಾತಾಡ್ಬೇಕಂತೆ. ಹಲೋ, ನಿಜಮ ಕೊಟ್ಟಾನ ಇದನ್ನು ಏದೋ ಏನು ಮಗ ಏನೋ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತೀನಿ ಅಂತ. ಯಾವ್ದ್ರಲ್ಲಿ ಹಾಕಿದೀವಿ ವರ್ಷ? ಜಸ್ಟ್ ಪ್ರಾಂಕ್ ಗಂಟೆ 3 ಜನ ಮಾಡಿದ್ದಾರೆ ನನಗೆ, 3 ಜನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ಬಂದೆ ರೀ ಅಂಟಿ. ಯಾಕೋ ಲೋ ಸುಮ್ಮನೆ ಇರೋಪ್ಪ. ಲೋ ಸ್ವಲ್ಪ ಯೋಚನೆ ಮಾಡಾಕ್ಬೇಕು ತಾನೆ. ಲೋ ವರ್ಷ ಚೋದಿಲ್ಲ. ನೀನು ಇದಾದ್ರೂ ಮಾಡಿರ್ಬೇಕಿತ್ತ, ಐಡಾದ್ರೂ ಮಾಡಿರ್ಬೇಕಿತ್ತಾನೆ. காமெடி விஷயம் எது ஜோக் பண்ணலாம். சீரியஸா இல்ல அம்மா, சீரியஸாவே இல்ல. அவன் பண்ண மாட்டான், அவன் பண்ண மாட்டான்னு தெரியும். அவன் நினைச்சிட்டான் பண்ணா. ஜனவரி 2ஆம் தேதி நான் பண்ணிருக்கிற வருஷம் வாடா பிரதாப்பா, ஜனவரி 2nd பண்ணிருக்கேன். My marriage is fixed. I'm ready to take the risk. ಸೊ ಗಾಯ್ಸ್, ಫುಲ್ಲು ಸೀರಿಯಸ್ ಆಗಿಬಿಟ್ಟಿದೆ. ಅವ್ರ ಮನೇಲಿ ಎಲ್ಲ ಗೊತ್ತಾಗ್ಬಿಟ್ಟು ಫುಲ್ ಫ್ಯಾಮಿಲಿ ಅವರೆಲ್ಲ ಫೋನು ಕಾಲ್ ಮೆಸೇಜ್. ಪ್ರಜ್ವಲ್, ಹಾಯ್ ಬ್ರೋ, ಮದುವೆ ಫಿಕ್ಸ್ ಆಯ್ತಾ? ನೋ ಬ್ರೋ. ಓಕೆ, ನಮ್ಮ ಅಕ್ಕ ಏನೋ ವಿಡಿಯೋ, ಅವ್ರ ಮನೆ ಕಡೆಯಿಂದ ವಿಡಿಯೋಸ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಫುಲ್ ಸೀರಿಯಸ್ ಆಗಿರೋದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. நல்லா வச்சு சம்பவம் நல்லா பண்ணிட்டீங்க எல்லாம். ஸோ நான் எக்ஸ்பெக்டே பண்ணல இந்த மாதிரி ப்ராங்க்கு. பட் எனக்கு என்ன ஒன்றுனா, எங்கள் வீட்டுக்கு எங்கள் அம்மாவுக்கு தெரிஞ்சு இது பெரிய இஷ்யூவாக ஃபேமிலி வரைக்கும் போயிடுச்சு எனக்கு. ஸோ அதுக்கு தான் கொஞ்சம் இதாச்சு. ஸோ ப்ராங்க்கெல்லாம் என்னை வச்சு நல்லா சம்பவம் பண்ணீங்க எல்லோரும் சேர்ந்து. ಸೊ ಹ್ಯಾಪಿ. ಏನಕ್ಕೂ ಇಂದ ಟೈಮ್ ಬರೋ ಹರ್ಷತ್ ನಿನಗೆ ನಾನು ಕೈಟ್ಕೋ, ನನಗೂ ಟೈಮ್ ಬರುತ್ತೆ, ಮಾಡ್ತೀನಿ. அப்புறம் உங்களுக்கு பிரியா அக்கா, உங்களுக்கு அவ்வளோதான். நீங்கள் சேர்ந்து கூட நீங்கள் 2 பேரும் பண்ணீங்க எனக்கு. ಸೊ ನನ್ನ ಮದುವೆ ಎಲ್ಲ ಏನಿಲ್ಲ, ಸುಮ್ಮನೆ ನಮ್ಮ ಫ್ರೆಂಡ್ಸು ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದಾರೆ ಅಷ್ಟೇ. ಸೊ ನನ್ನ ಮದುವೆ ಆಗಿದ್ದಿದ್ರೆ ನಿಮಗೆ ಎಲ್ರಿಗೂ ನಾನು ಪರ್ಸ್ನಲಾಗಿ ಕಾಲ್ ಮಾಡಿ ಎಲ್ರಿಗೂ ಇನ್ವೈಟ್ ಮಾಡ್ತೀನಿ, ನನ್ನ ಮದುವೆಗೆ ಬನ್ನಿ ಎಲ್ಲ. ಸೊ ಯಾರೂ ಸೀರಿಯಸ್ ಆಗಿ ತಗೋಬೇಡಿ, ನಮ್ಮ ಫ್ರೆಂಡ್ಸ್ ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಸೊ ಹ್ಯಾಪಿಯಾಗಿದ್ದೀನಿ ನಾನು ಅಷ್ಟೇ. ಫಸ್ಟ್ ಅಲ್ಲ ಇಷ್ಟಲ್ಲ ಅಷ್ಟು ಪೋಣ ಊರಿಂದ ಇಲ್ಲಿ ಅಮ್ಮಗೆ ಸಾರಿ ಅಷ್ಟೇ.